ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಉನ್ನತ ದೇವ ನೀನೇ, ನಿಮ್ಮನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿಮ್ಮನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿಮ್ಮನ್ನೇ ಆರಾಧಿಸುವೆ. ನನ್ನ ಪರಿಶುದ್ಧ ಮಾಡಿರುವೆ, ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯ ವಚನ 14. ಇದರ ಟೈಟಲ್ ನೋಡುವುದಾದರೆ ಕೊಯ್ಲಿನ ಕಾಲ, ಕೊಯ್ಯುವ ಕಾಲ. ಹೇಗೆ ಒಬ್ಬ ರೈತ ಭೂಮಿಯಲ್ಲಿ ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಸಕಾಲಕ್ಕೆ ಮಳೆ ಬಂದು ಒಳ್ಳೆ ಬೆಳೆ ಕೈಗೆ ಬಂದಾಗ ಆ ಬೆಳೆಯನ್ನು ಕೊಯ್ದು ವಿಭಜಿಸುತ್ತಾನೆ. ಓಕೆ, ಅದರ ಕುರಿತು ಧ್ಯಾನಿಸೋಣ. 14. ಅನಂತರ ನನ್ನ ಕಣ್ಣಿಗೆ ಒಂದು ಬಿಳಿಯ ಮೋಡ ಕಾಣಿಸಿತು. ಆ ಮೋಡದ ಮೇಲೆ ನರಪುತ್ರನಂಥ ವ್ಯಕ್ತಿಯೊಬ್ಬನು ಕುಳಿತಿದ್ದನು. ನರಪುತ್ರನಂಥ ವ್ಯಕ್ತಿ, ಆತನ ತಲೆಯ ಮೇಲೆ ಚಿನ್ನದ ಕಿರೀಟವಿತ್ತು, ಕೈಯಲ್ಲಿ ಹರಿತವಾದ ಕುಡುಗೋಲಿತ್ತು. ಹರಿತವಾದ ಕುಡುಗೋಲು. ಹಾಗೆ ರೈತರನ್ನ ನೀವು ನೋಡ್ಬೋದು, ಅದನ್ನು ಬಿಸಿ 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 ಕತ್ತರಿಸಿಕೊಂಡು ಹೋಗುವಂಥದ್ದು ಫಾಸ್ಟಾಗಿ. ಅದು ಹರಿತವಾದ ಕುಡುಗೋಲು. ಇವತ್ತು ಪ್ರತಿಯೊಬ್ಬ ದೇವರ ಸೇವೆ ಮಾಡುವವರು ಒಬ್ಬ ರೈತರಿಗೆ ಸಮಾನ. ಅವರ ಕೈಯಲ್ಲಿ ಹರಿತವಾದ ಕುಡುಗೋಲು, ದೇವರ ವಾಕ್ಯ ಎಂಬ ಇಬ್ಬಾಯಿಯ ಖಡ್ಗ, ಅದು ಶಾರ್ಪ್ ಆಗಿರಬೇಕು. ಆ ಕುಡುಗೋಲು ಹೇಗಿತ್ತು? ಹರಿತವಾಗಿತ್ತು. ನಿಮ್ಮ ಕುಡುಗೋಲು ಮೊಂಡಾಗಿದ್ದರೆ ಹೆಚ್ಚು ಬಲವನ್ನು ಪ್ರಯೋಗ ಮಾಡಬೇಕಾಗುತ್ತದೆ. ಮೊಂಡಾದ ಕುಡುಗೋಲಿನಿಂದ ಏನನ್ನು ಕತ್ತರಿಸಲು ಸಾಧ್ಯವಿಲ್ಲ. ಆದರೆ ನಿನ್ನ ಕುಡುಗೋಲನ್ನು ಹರಿತ ಮಾಡು, ಅದನ್ನು ಶಾರ್ಪ್ ಮಾಡು ಅನ್ನುವ ರೀತಿಯಲ್ಲಿ ಆತನ ಕೈಯಲ್ಲಿ ಹರಿತವಾದ ಕುಡುಗೋಲಿತ್ತು. ಇವತ್ತು ಪ್ರತಿಯೊಬ್ಬ ದೇವಸೇವಕರು, ಪ್ರತಿಯೊಬ್ಬ ಕ್ರೈಸ್ತರು ಶಾರ್ಪ್ ಆಗಬೇಕು. ಈ ಕತ್ತಿನ ಸಾಣೆ ಹಿಡಿಯೋಕ್ಕೆ ಮನೆ ಹತ್ರ ಬರ್ತಾರೆ. ಕತ್ತಿ ಉಪಯೋಗ ಮಾಡಿ 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 ಅದು ಮೊಂಡಾಗಿ ಬಿಡುತ್ತದೆ. ಹಾಗೆಯೇ ದೇವಸೇವಕರಾಗಲಿ ಅಥವಾ ಕ್ರೈಸ್ತರಾಗಲಿ, ಅದೇ ಬಲಿ ಪೂಜೆ, ಅದೇ ಪ್ರಾರ್ಥನೆ, ಅದೇ ಹಾಡು, ಅದೇ ವಾಕ್ಯ, ಒಂಥರ ತಾತ್ಸಾರ, ಒಂಥರ ನೀರಸ, ಒಂಥರ ಜಿಗುಪ್ಸೆ, ಅದು ಕತ್ತಿ ತಾನಾಗಿ ಮೊಂಡಾಗ್ತಾ ಇದೆ ಎಂದು ಅರ್ಥ. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಎಲ್ಲೋ ನನ್ನ ಕತ್ತಿ ಮೊಂಡಾಗ್ತಾ ಇದೆ, ಮತ್ತೆ ಅದನ್ನು ಸಾಣೆ ಹಿಡಿಯುವ ಅಥವಾ ಅಕ್ಕಸಾಲಿಗ ಅವನ ಕೈಗೆ ಕೊಡಬೇಕು. ಅವನು ಅದನ್ನು ಚೆನ್ನಾಗಿ ಬಂಡೆ ಎಂಬ ಕಲ್ಲಿನ ಮೇಲೆ ತೀಡಿ 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 ಬೆಂಕಿಯಲ್ಲಿ ಅದನ್ನು ಸುಟ್ಟು ಮತ್ತೆ ನಮಗೆ ಅದನ್ನು ಪ್ರಜ್ವಲಿಸುವ ಕತ್ತಿಯಾಗಿ ಸೊ ನಮ್ಮ ಆಧ್ಯಾತ್ಮಿಕ ಜೀವನ ನವೀಕರಿಸಲ್ಪಡಬೇಕು. ದಿನೇ 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 ಇನ್ನೂ ಹೆಚ್ಚು ಹರಿತವಾಗಬೇಕಾಗಿದೆ. ಪ್ರೇಸ್ ದ ಲಾರ್ಡ್. ನಿಮ್ಮ ಪ್ರಾರ್ಥನಾ ಜೀವನ, ನಿಮ್ಮ ಉಪವಾಸದ ಜೀವನ, ದೇವರ ವಾಕ್ಯ ಓದುವ ಅಭ್ಯಾಸ, ಧ್ಯಾನಕೂಟಗಳಲ್ಲಿ ಭಾಗವಹಿಸುವ ಕೃಪೆ, ಇವೆಲ್ಲವೂ ದಿನೇ ದಿನೇ ಹೆಚ್ಚಾಗಬೇಕು. ಯಾವುದು ಕುಂಠಿತವಾಗಬಾರದು. ಅದು ಕಮ್ಮಿ ಆಗಿದೆ ಅಂದರೆ ತಿಳ್ಕೊಳ್ಳಿ, ನೀವು ಆಧ್ಯಾತ್ಮಿಕವಾಗಿ ಬ್ಯಾಕ್ಸ್ಲೈಡ್ ಆಗ್ತಾ ಇದ್ದೀರಾ. ನಿಮ್ಮ ಕುಡುಗೋಲು ಮೊಂಡಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ಹರಿತವಾದ ಕುಡುಗೋಲಿತ್ತು. ಓಕೆ. ಇನ್ನೊಬ್ಬ ದೇವದೂತನು ದೇವಮಂದಿರದಿಂದ ಹೊರಗೆ ಬಂದನು. ಈತನು ಮೋಡದ ಮೇಲೆ ಕುಳಿತಿದ್ದ ಅವನನ್ನು ಉದ್ದೇಶಿಸಿ, ಮೋಡದ ಮೇಲೆ ಕುಳಿತಂಥ ವ್ಯಕ್ತಿ, ಚಿನ್ನದ ಕಿರೀಟ ಧರಿಸಿದ್ದವರು, ಮೇ ಬಿ ಅದು ಪ್ರಭು ಯೇಸುವಿಗೆ ಹೋಲಿಕೆ ಮಾಡಿರಬಹುದು, ಯೇಸುವೆ ಕಾಣಿಸಿಕೊಂಡಿರಬಹುದು. ಭೂಮಿಯ ಫಸಲು ಮಾಗಿದೆ, ಕೊಯ್ಲಿನ ಕಾಲ ಬಂದಿದೆ, ನಿನ್ನ ಕುಡುಗೋಲನ್ನು ತೆಗೆದು ಕೊಯ್ಲು ಮಾಡಲು ಆರಂಭಿಸು ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಆಗ ಮೋಡದ ಮೇಲೆ ಕುಳಿತಿದ್ದವನು ತನ್ನ ಕುಡುಗೋಲನ್ನು ಭೂಮಿಯ ಮೇಲೆ ಬೀಸಿದನು. ಭೂಮಿಯ ಕೊಯ್ಲು ಮುಗಿಯಿತು. ಮಗದೊಬ್ಬ ದೇವದೂತನು ಸ್ವರ್ಗದ ದೇವಮಂದಿರದಿಂದ ಹೊರಗೆ ಬಂದನು. ಆತನ ಕೈಯಲ್ಲೂ ಹರಿತವಾದ ಕುಡುಗೋಲಿತ್ತು. ಸೊ ಇಂದಿನ ಅಧ್ಯಾಯದಲ್ಲಿ ನಾವು ನೋಡುವುದೇನೆಂದರೆ, ಭೂಮಿಯ ಮೇಲೆ ಕೊಯ್ಲು ಮಾಗಿದೆ, ಫಸಲು ಪೂರ್ಣ ಬಂದಿದೆ, ಈಗ ಅದನ್ನು ಕೊಯ್ಯಬೇಕಾದ ಪರಿಸ್ಥಿತಿ. ಸೊ
ಈ ಕೊಯ್ಲುಗಾರರು ಇದ್ರ ಬಗ್ಗೆ ಒಂದು ಸಾಮರ್ಥ್ಯ ಇದೆ, ಅದನ್ನು ಓದುವಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವೆಯ್ಟ್. ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಚನ 36ರಿಂದ. ಯೇಸು ಸ್ವಾಮಿ ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮರ್ಥ್ಯವನ್ನು ನಮಗೆ ವಿವರಿಸಿರಿ ಎಂದು ಕೇಳಿದರು. ಪ್ರಭು ಯೇಸು ಹೇಳುತ್ತಾರೆ, ಮತ್ತಾಯ 13 ವಚನ 24 ಮೇಲ್ಪಟ್ಟು, ಒಬ್ಬ ರೈತ ಸ್ವರ್ಗ ಸಾಮ್ರಾಜ್ಯ ತನ್ನ ಹೊಲದಲ್ಲಿ ಬಿತ್ತನೆ ಮಾಡಿದ ಒಳ್ಳೆ ಗೋಧಿಯ ಬಿತ್ತಿದ ರೈತನನ್ನು ಹೋಲುತ್ತದೆ. ರೈತ ಭೂಮಿಯಲ್ಲಿ ಒಳ್ಳೆ ಗೋಧಿಯನ್ನು ಬಿತ್ತಿದ, ಆದರೆ ಗೋಧಿ ಬೆಳೆಯುವಾಗ ಹೋಗಿ ನೋಡಿದ್ರೆ ಗೋಧಿಗಳ ಜೊತೆ ಕಳೆಗಳು ಸೇರಿಕೊಂಡು ಬಂದಿದೆ. ಸೊ ಸೇವಕರು ಬಂದು ಕೇಳುತ್ತಾರೆ, ಯಜಮಾನನೇ ನಾವು ಬಿತ್ತಿದ್ದು ಒಳ್ಳೆಯ ಗೋಧಿಯನ್ನು, ಕಳೆಗಳು ಎಲ್ಲಿಂದ ಬಂದವು? ಆಗ ಯಜಮಾನ ಹೇಳುತ್ತಾನೆ, ನಮ್ಮ ಶತ್ರುವಾದ ಸೈತಾನ ರಾತ್ರಿಯ ಸಮಯದಲ್ಲಿ, ನಾವು ನಿದ್ರಿಸುವ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆ ಅವನು ಕಳೆಗಳನ್ನು ಬಿತ್ತಿದ್ದಾನೆ ಎಂಬುದಾಗಿ. ಈ ಸಾಮರ್ಥ್ಯ ಅರ್ಥ ಶಿಷ್ಯರಿಗೆ ಸರಿಯಾಗಿ ಗ್ರಹಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಜನರೆಲ್ಲರೂ ಹೋದ ನಂತರ ಯೇಸುವಿನ ಬಳಿ ಬಂದು ಪ್ರತ್ಯೇಕವಾಗಿ ಕೇಳುವಾಗ ಯೇಸು ಹೇಳುವ ಮಾತಿದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮರ್ಥ್ಯವನ್ನು ನಮಗೆ ವಿವರಿಸಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ನರಪುತ್ರ ದೇವರ ವಾಕ್ಯವೆಂಬ ಒಳ್ಳೆಯ ಗೋಧಿ ನಮ್ಮ ಹೃದಯವೆಂಬ ಭೂಮಿಯಲ್ಲಿ ಬಿತ್ತನೆ ಆಗ್ತಾ ಇದೆ. ಈಗ ದೇವರ ವಾಕ್ಯವನ್ನು ಸಾರುವ ನಾವು ದೇವರ ವಾಕ್ಯವೆಂಬ ಅಪ್ಪಟ ಶುದ್ಧವಾದ ಗೋಧಿ ಕಾಳನ್ನು ಬಿತ್ತನೆ ಮಾಡ್ತಾ ಇದ್ದೇವೆ. ಹೊಲವೇ ಈ ಲೋಕದ ಒಳ್ಳೆಯ ಕಾಳುಗಳು. ಹೊಲವೇ ಈ ಲೋಕ. ಈ ಲೋಕ ಯಾವುದು? ಹೊಲವಾಗಿದೆ. ಸೊ ನಮ್ಮಲ್ಲಿ ಹೊಲ ಯಾವುದು? ನಮ್ಮ ಹೃದಯವಾಗಿದೆ. ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳು ಕೇಡಿಗನ ಮಕ್ಕಳು. ಈ ಲೋಕದಲ್ಲಿ ಶ್ರೀ ಸಾಮ್ರಾಜ್ಯ ದೇವರ ಮಕ್ಕಳೂ ಇದ್ದಾರೆ, ಕಡು ಕೇಡಿಗನ ಮಕ್ಕಳಾದ ಸೈತಾನನ ಅನುಸರಣೆ ಮಾಡುವವರು ಇದ್ದಾರೆ. ಕರೆಕ್ಟಾ? ಎರಡೂ ಇವೆ. ಆ ಕಳೆಗಳನ್ನು ಬಿತ್ತಿದ ವೈರಿಯ ಪಿಶಾಚಿ. ಒಳ್ಳೆಯ ಗೋಧಿ ಕಾಳನ್ನು ಬಿತ್ತಿ ದೇವರ ಮಕ್ಕಳಾಗಿ ನಾವು ಒಂದು ಕಡೆ ಮಾರ್ಪಡಿಸ್ತಾ ಇದ್ದರೆ, ಮತ್ತೊಂದು ಕಡೆ ಸೈತಾನನ ದೂತರು ಕಳೆಗಳನ್ನು ಬಿತ್ತಿ ಅವನ ಮಕ್ಕಳನ್ನಾಗಿ ಅವರನ್ನು ಮಾರ್ಪಡಿಸುತ್ತಿದ್ದಾರೆ. ಸುಗ್ಗಿಯೇ ಕಾಲಾಂತ್ಯ, ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ದುಷ್ಕರ್ಮಿಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರ ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳಾದರೋ ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ನೀತಿಯ ಸೂರ್ಯ ಪ್ರಭು ಯೇಸು. ನೀತಿಯ ಸೂರ್ಯನನ್ನು ಅನುಸರಣೆ ಮಾಡುವ ನಾವು ಸದ್ಧರ್ಮಿಗಳಾಗಿ ಜೀವಿಸುವವರು, ಸತ್ಪುರುಷರಾಗಿ ಜೀವಿಸುವವರು, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಸೂರ್ಯನಂತೆ ಅವರು ಪ್ರಕಾಶಿಸುವರು. ಕತ್ತಲೆ ತುಂಬಿದ ಈ ಪ್ರಪಂಚದಲ್ಲಿ ಅವರು ಸೂರ್ಯನಂತೆ ಪ್ರಕಾಶಿಸುವರು. ಸೊ ಆ ಕಾಲಾಂತ್ಯದಲ್ಲಿ ಕಳೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ಕಳೆಗಳು ಅಂದರೇನು? ದೇವರನ್ನು ದೂಷಿಸಿ, ದೇವರನ್ನು ತಿರಸ್ಕರಿಸಿ, ಸೈತಾನನ ಕಾರ್ಯಗಳಲ್ಲಿ ಮಗ್ನರಾಗಿರುವವರು. ಒಳ್ಳೆಯ ಶ್ರೀ ಸಾಮ್ರಾಜ್ಯದ ಪ್ರಜೆಗಳು ನನ್ನ ಯೇಸು ನನ್ನ ರಕ್ಷಕ ಎಂದು ಯೇಸುವನ್ನು ಸ್ವೀಕರಿಸಿ ಅವರ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು, ಅವರ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು, ಪರಿಶುದ್ಧತೆಯಲ್ಲೂ ಸತ್ಯತೆಯಲ್ಲೂ ಜೀವಿಸಿ ಯೇಸುವಿಗೆ ನೈಜ ಸಾಕ್ಷಿಗಳಾದವರು ಸದ್ಧರ್ಮಿಗಳಂತೆ ಸೂರ್ಯನಂತೆ ಅವರು ಪ್ರಕಾಶಿಸುವರು. ಆದರೆ ಆ ಕಳೆಗಳು ಬೆಂಕಿಯಲ್ಲಿ ಹಾಕುವುದು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಆದ ಕಾರಣ ಆ ಒಂದು ಕೊಯ್ಲಿನ ಸಮಯ ಹತ್ತಿರ ಬಂದ ಕಾರಣ ದೇವರ ಮಕ್ಕಳಾದ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಚನ 37 ಮೇಲ್ಪಟ್ಟು, ಆ ಸಮಾರತಿ ಹೆಂಗಸು, ಒಬ್ಬ ಹೆಂಗಸು ಯೇಸುವಿನ ಅನುಭವವನ್ನು ಪಡೆದುಕೊಂಡ ನಂತರ, ಯೇಸು ಒಟ್ಟಿಗೆ ಮುಖಾಮುಖಿಯಾದ ಸಂಭಾಷಣೆ ನಡೆದ ನಂತರ ಇಡೀ ಊರಿಗೆ ಸಾಕ್ಷಿಯಾಗಿ ನಿಂತಳು. ಆಗ ಯೇಸು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ಇಗೋ ಫಸಲು ಮಾಗಿದೆ, ಕೊಯ್ಲು ನೀವು ಬಿತ್ತದೇ ಇರುವ ಎಡೆಯಲ್ಲಿ ನಿಮ್ಮನ್ನು ಕೊಯ್ಯುವಂತೆ ನಾನು ಕಳಿಸಿಕೊಡುತ್ತೇನೆ ಎಂಬುದಾಗಿ. ದೇವರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ. ಆ ಒಂದು ಕಳೆಗಳು ಈ ದಿನ ಸಂಪೂರ್ಣವಾಗಿ ಕಿತ್ತು ಹಾಕಲ್ಪಡಲಿ. ಇವತ್ತು ನಮ್ಮ ಹೃದಯವೆಂಬ ಭೂಮಿಯಲ್ಲಿ
ದೇವರ ಅಪ್ಪಟ ಗೋಧಿಯಾದ ದೇವರ ವಾಕ್ಯವನ್ನು ದೇವರು ಬಿತ್ತನೆ ಮಾಡಿರುವಾಗ ರಾತ್ರಿಯ ವೇಳೆಯಲ್ಲಿ ಈ ಲೋಕದ ಮಿಥ್ಯ ದೈವ, ಸುಳ್ಳು ದೈವ, ಸೈತಾನನು ಪ್ರಾಪಂಚಿಕ ವ್ಯಾಮೋಹಗಳಿಂದ ಕಳೆಗಳನ್ನು ಬಿತ್ತುತ್ತಾನೆ. ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆ ಕಳೆಗಳು ಬೇರು ಸಹಿತ ಕಿತ್ತು ಹಾಕಲ್ಪಡಲಿ. ಶ್ರೀ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸುವ ಅಭಿಷೇಕ ನಮಗೆ ಲಭಿಸುವಂತೆ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ವಿಶೇಷವಾಗಿ ಮತ್ತಾಯ 15:13 ನನ್ನ ಪರಮ ಪಿತನು ನೆಡದೇ ಇರುವ ಗಿಡಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕುವೆನೆಂದು ನುಡಿದಿರುವ ಪ್ರಭು ಯೇಸು, ಇವತ್ತು ನಮ್ಮ ಮನಸ್ಸು, ನಮ್ಮ ಹೃದಯದಲ್ಲಿ ಸೈತಾನನು ಕಳೆಗಳ ರೀತಿಯಲ್ಲಿ ಬಿತ್ತನೆ ಮಾಡಿರುವ ಮಾರ್ಕ 7:19-21 ಆದರ, ಅನೈತಿಕತೆ, ಅಶುದ್ಧತೆ, ಮೋಸ, ವಂಚನೆ, ಕಪಟತನ, ಸುಳ್ಳು, ವ್ಯಭಿಚಾರ, ಈ ಥರ ಎಲ್ಲ ಕಳೆಗಳು, ದ್ವೇಷ, ಅಸೂಯೆಯ ಕಳೆಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕಲ್ಪಡಲಿ. ಅವು ಬೆಂಕಿಯಲ್ಲಿ, ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿ. ಆ ಮುಳ್ಳು ಪೊದೆಯ ಮೇಲೆ ಇಳಿದು ಬಂದ ಬೆಂಕಿ ಆ ಪೊದೆಯನ್ನು ಶುದ್ಧೀಕರಿಸಿ ಇನ್ನೂ ಹೆಚ್ಚು ಪ್ರಜ್ವಲಿಸುವಂತೆ ಪೊದೆಯನ್ನು ಅಭಿಷೇಕ ಮಾಡಿದಂಥ ಆ ಪರಿಶುದ್ಧಾತ್ಮರ ಬೆಂಕಿ, ಸ್ವರ್ಗದ ಬೆಂಕಿ, ಪರಲೋಕದ ಅಗ್ನಿ ನಮ್ಮೊಬ್ಬೊಬ್ಬರ ಶರೀರ ದೇಹಾತ್ಮದಲ್ಲಿ ಸುರಿಸಲ್ಪಡಲಿ. ನಮ್ಮಲ್ಲಿರುವ ಕಳೆಗಳ ರೂಪದಲ್ಲಿರುವ ಎಲ್ಲ ಕಲ್ಮಶವನ್ನು, ಅಶುದ್ಧತೆಯನ್ನು ಆ ಬೆಂಕಿ ಸುಟ್ಟು ಶುದ್ಧೀಕರಿಸಿ ನಾವು ದೇವರ ಮಹಿಮೆಗಾಗಿ ಸೂರ್ಯನಂತೆ ಪ್ರಕಾಶಿಸುವ ಬೆಂಕಿಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರ ಬೆಂಕಿ, ಸ್ವರ್ಗದ ಬೆಂಕಿ ನಮ್ಮನ್ನು ಅಭಿಷೇಕ ಮಾಡಲಿ. ಲೂಕ 8:14 ಮುಳ್ಳು ಪೊದೆಗಳ ಮೇಲೆ ಬಿದ್ದ ಬೀಜ, ಅಲ್ಲಿ ತೇವಾಂಶ ಇದ್ದ ಕಾರಣ ಅದು ಬೇಗನೆ ಬೆಳೆಯುತ್ತದೆ. ಆದರೆ ಕಾಲಕ್ರಮೇಣ ಮುಳ್ಳು ಪೊದೆ ಜೊತೆಗೆ ಬೆಳೆದು ಆ ಗೋಧಿ ಬೆಳೆಯದಂತೆ ಅದನ್ನು ಅದುಮಿ ಬಿಡುತ್ತದೆ. ಇವತ್ತು ನಮ್ಮಲ್ಲಿ ದೇವರ ವಾಕ್ಯವಿದ್ದರೂ ಸಹ ಈ ಪ್ರಾಪಂಚಿಕವಾದ ಚಿಂತೆ, ಪೇಚಾಟಗಳು, ವ್ಯಾಮೋಹಗಳು ನಾವು ಆಧ್ಯಾತ್ಮಿಕವಾಗಿ ಬೆಳೆಯದಂತೆ ನಮ್ಮನ್ನು ಅದುಮಿ ಬಿಡುತ್ತದೆ. ಆ ಮುಳ್ಳು ಪೊದೆಗಳನ್ನು ದಹಿಸಿ ಬಿಡುವ ಸ್ವರ್ಗದ ಅಗ್ನಿ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಯೆಶಾಯ 10:27 ಇಸ್ರಾಯೇಲಿನ ದೇವರು ಪರಂ ಜ್ಯೋತಿಯಾದ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಎಲ್ಲ ಮುಳ್ಳು ಪೊದೆಗಳನ್ನು ಸುಟ್ಟು ಭಸ್ಮ ಮಾಡಿ ನಮ್ಮನ್ನು ಶುದ್ಧೀಕರಿಸುವ ಅಗ್ನಿ ನಮ್ಮ ದೇಹಾತ್ಮ ಮನಸ್ಸನ್ನು ಶುದ್ಧೀಕರಿಸಿ ಪವಿತ್ರಾತ್ಮರ ಸಜೀವ ಬಲಿಯಾಗಿ ದೇವರಿಗೆ ಸಮರ್ಪಣೆಯಾಗುವಂತೆ ಪ್ರಕಾಶಿಸುವ ಪ್ರಕಾಶಮಯವಾದ ಬೆಳಕು ನಮ್ಮಲ್ಲಿ ಕಂಗೊಳಿಸಲಿ. ಅಗ್ನಿಯಿಂದ ಶುದ್ಧೀಕರಿಸಲ್ಪಡೋಣ. ಮತ್ತಾಯ 3:11 ಆತನು ಅಗ್ನಿಯಿಂದಲೂ ಪವಿತ್ರಾತ್ಮರಿಂದಲೂ ನಿಮ್ಮನ್ನು ಅಭಿಷೇಕಿಸುವರು, ಸ್ನಾನ ದೀಕ್ಷೆಯನ್ನು ನೀಡುವನು. ಆತನ ಕೈಯಲ್ಲಿ ಮೊರವಿದೆ, ಗಟ್ಟಿ ಕಾಳುಗಳನ್ನು ತನ್ನ ಕಣಜಕ್ಕೆ ತುಂಬಿಸುವನು, ಹೊಟ್ಟನ್ನೆಲ್ಲ ಬೆಂಕಿಗೆ ಹಾಕಿಬಿಡುವನು. ಇವತ್ತು ದೇವರ ರಾಜ್ಯಕ್ಕಾಗಿ ಗಟ್ಟಿ ಕಾಳುಗಳಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಶೇರ್ ಮಾಡುವುದರ ಮೂಲಕ ನಿಮಗೊಂದು ಆಶೀರ್ವಾದ ಇದೆ, ಅದನ್ನು ನೀವು ಪಡೆದುಕೊಳ್ಳಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.